ಹಾಯ್ ಹಲೋ ಗೈಸ್, ಐಮ್ ಬ್ಯಾಕ್ ಅಗೇನ್. ಇವತ್ತು ನಾನು ಮಾಡ್ತಾ ಇರೋದು ಇದು ಬೇ ಫ್ರೂಟ್ ಅಂತಾರೆ ಇಂಗ್ಲೀಷಲ್ಲಿ. ಬೇ ಫ್ರೂಟ್, ವುಡ್ ಆ್ಯಪಲ್, ಆಮೇಲೆ ಸ್ಟೋನ್ ಫ್ರೂಟ್ ಅಂತ ಏನೋ ಅಂತಾರೆ. ಇದನ್ನ ಇವತ್ತು ಮಾಡೋಣ. ಕನ್ನಡದಲ್ಲಿ ಇದಕ್ಕೆ ಬೆಲ್ಲದ ಹಣ್ಣು ಅಂತ ಏನೋ ಅಂತಾರೆ. ಸ್ವೀಟ್ ಹಾಕೊಂಡು ತಿಂತಾರೆ. ಇದು ಸ್ವಲ್ಪ ಹಿಂಗಿರುತ್ತೆ ಅಂದ್ರೆ ಹುಳಿ ಹುಳಿಯಾಗಿರುತ್ತೆ. ಹೊರಗಡೆ ಹಿಂಗಿದೆ ನೋಡಿ, ಒಳ್ಳೆ ಕಲ್ಲಿದ್ದಂಗಿದೆ. ಹೊಡೆದ್ರೆ ಹಂಗೆ ಸರಿಯಾಗಿ ಕೊಡುತ್ತೆ ತಲೆಗೆ. ಅದು ಆಕ್ಚುಲಿ ಹೆಂಗಿರುತ್ತೆ ಅಂದ್ರೆ ಹೊರಗಡೆ ಎಷ್ಟು ದಪ್ಪ ಇದೆ ಅಂತ ಅಂದ್ರೆ ಇಲ್ಲಿದೆ ನೋಡಿ, ಇಲ್ಲಿದೆ. ಆಲ್ರೆಡಿ ನಾನು ಆಗ್ಲೇ ಮಾಡ್ಕೊಂಡು ತಿಂದಿದ್ದೆ ಹಿಂಗಿರುತ್ತೆ ಅಂತ ಚೆಕ್ ಮಾಡೋದಕ್ಕೆ. ಇಷ್ಟು ದಪ್ಪ ಇದೆ ಅಂದ್ರೆ ಕಾಣಿಸ್ತಾ ಇದೆಯಾ? ಇಷ್ಟು ದಪ್ಪ, ಲಿಟ್ರಲ್ ಇದು ಬೇಗ ಕೂಡ ಸ್ಮ್ಯಾಶ್ ಕೂಡ ಆಗಲ್ಲ ಈ ತರ ಇದೆ. ಇಷ್ಟು ಗಟ್ಟಿಯಾಗಿದೆ. ಇದರಿಂದ ಜ್ಯೂಸ್ ಮಾಡ್ಕೋಬಹುದು, ಬೆಲ್ಲ ಹಾಕೊಂಡು ಒಂಥರ ಪೇಸ್ಟ್ ತರ ಮಾಡ್ಕೊಳ್ಬಹುದು. ಇಲ್ಲ ಖಾರ, ನಮ್ಗೆ ಸ್ವೀಟ್ ಬೇಡ ಅಂತ ಅಂದ್ರೆ ಖಾರನೂ ಮಾಡ್ಕೊಳ್ಬಹುದು. ಅಂದ್ರೆ ಖಾರದ ಐಟಮ್ ತರ, ಖಾರ ಉಪ್ಪು ಅಷ್ಟೇ. ಅದಕ್ಕೆ ಜಾಸ್ತಿ ಏನು ಹಾಕೊಳಕ್ಕಾಗಿಲ್ಲ ಇದರಲ್ಲಿ. ಹೆಂಗಿದೆ ನೋಡಿ, ಹೆಂಗೆ ಟ್ರೈ ಮಾಡೋಣ ಬನ್ನಿ. ಆಲ್ರೆಡಿ ಓಪನ್ ಆಗಿದೆ ಇದು. ಹಿಂಗಿದೆ ನೋಡಿ ಒಳಗಡೆ, ಹಿಂಗಿರುತ್ತೆ. ಕಾಣ್ತಾ ಇದೆಯಾ? ಸಕ್ಕತ್ ಹುಳಿ ಹುಳಿಯಾಗಿರುತ್ತೆ. ನಾನು ಚಿಕ್ಕವಳಿದ್ದ ತಿಂದಿದ್ದು, ತಿರ್ಗಾ ಇವತ್ತು ತಿಂತಾ ಇರೋದು. ನನ್ನ ಮಗಳು ಬೇರೆ ಇಲ್ಲಿ ಕದ್ದು ಮುಂಚೆ ನೋಡ್ತಾ ಇದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ ಇವಳು ಅಂತ. ಓಕೆ, ಇವತ್ತು ನಾನು ಮಾಡ್ತಾ ಇರೋದು ಸ್ವೀಟ್ ಆಸ್ ವೆಲ್ ಆಸ್ ಖಾರ. ನನ್ನ ಮಗಳಿಗೆ ಅಷ್ಟೊಂದು ಖಾರ ತಿನ್ನಲ್ಲ, ಅದಕ್ಕೆ ಸ್ವೀಟ್ ಒಳಗೆ ಒಂದ್ಸಲ ಟೆಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ. ಬನ್ನಿ ಈ ಕಡೆ. ನಾನು ಆಲ್ರೆಡಿ ಇಲ್ಲಿ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ಖಾರನ. ಹಿಂಗಿರುತ್ತೆ, ಒಳಗಡೆ ಸೀಡ್ಸ್ ಇರುತ್ತೆ ತುಂಬಾ. ಅದೇ ಸಕ್ಕ ಟೇಸ್ಟ್ ಆಗಿರೋದು ಇದರಲ್ಲಿ. ಓಕೆ, ಇವಾಗ ನಾನು ಮಾಡ್ತಾ ಇರೋದು ಫಸ್ಟ್ ಸ್ವೀಟ್ ಮಾಡ್ತೀನಿ. ಅವಳಿಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ, ಅದಕ್ಕೆ. ಇಷ್ಟು ಗಟ್ಟಿಯಾಗಿದೆ ಅಂದ್ರೆ ಒಳಗಡೆ ನೋಡಿ, ಈ ತರ ಕಾಣ್ತಾ ಇದೆ ಒಳಗಡೆ. ಚಿಕ್ಕಳು ಇದ್ದಾಗ ತಿಂದಿದ್ದು. ಚಿಕ್ಕಳು ಅಂತ ಅಂದ್ರೆ ಯಾರ್ದೋ ಮನೇಲಿ, ಫ್ರೆಂಡ್ ಮನೆಗೇನೆ ಎಲ್ಲೋ ಹೋಗಿದ್ದೆ, ರಿಲೇಟಿವ್ ಮನೆಗೇನೆ ಇರ್ಬೋದು. ಅವಾಗ ಟೇಸ್ಟ್ ಮಾಡು ಅಂತ ಕೊಟ್ಟಿದ್ದು, ಅದೇ ಲಾಸ್ಟ್. ತುಂಬಾ ಹುಡುಕ್ತಾ ಇದ್ದು ಹಣ್ಣ, ಇದನ್ನ ಎಲ್ಲೋ ಸಿಕ್ಕರೆ ತಗೊಳ್ಬೇಕು ಅಂದ್ರೆ ಮನೆ ಹತ್ರನೇ ಬಂದಿತ್ತು. ಎಲ್ಲ ಯಾವ ತರ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಅಂತಂದ್ರೆ ಫುಲ್ಲು ಮುಟ್ಟಿದ್ರೆ ಪೌಡರ್ ತರ ಆಗ್ಬೇಕು. ಅಂದ್ರೆ ಇಲ್ಲಿ ಸ್ಮ್ಯಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸಾರಿ, ನಾಯ್ಸ್ ಆಗ್ತಾ ಇದೆ. ಆಮೇಲೆ ಇದು ತುಂಬಾ ಅಂದ್ರೆ ತುಂಬಾ ಹುಳಿ ಇರುತ್ತೆ. ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ ತಗೊಳ್ಳೋ ಬದಲು ತಿಂಗಳಿಗೆ 2 ಸಲ ಈ ಹಣ್ಣು ತಿನ್ಬಿಟ್ರೆ ಸಾಕು, ಸ್ಪೆಷಲಿ ವರ್ಕೌಟ್ ಮಾಡೋರ್ಗೆ. ಇದನ್ನ ಸ್ವಲ್ಪ ಕೈಯಿಂದಾನೆ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಯಾಕೆ ಅಂದ್ರೆ ಸ್ಪೂನಿಂದ ಅಷ್ಟು ಕರೆಕ್ಟ್ ಆಗಲ್ಲ ಇದು. ನಿಜ, ಇದನ್ನ ವರ್ಕೌಟ್ ಮಾಡೋರಾಯ್ತು, ಇಲ್ಲ ವರ್ಕೌಟ್ ಮಾಡದೇ ಇರೋರು ಕೂಡ ತಿನ್ಬೋದು. ಹಂಗೆ ಇಲ್ಲ, ಪರ್ಟಿಕ್ಯುಲರ್ ಏಜ್ ಅಂತ ಏನಿಲ್ಲ. ಓಕೆ, ನಾನು ಇವಾಗ ರೆಡಿ ಮಾಡಿದ್ದೀನಿ. ಒಂದು ಸ್ವೀಟು, ಒಂದು ಖಾರದ್ದು ಈ ತರ ಆಗಿದೆ. ಸ್ವೀಟ್ ಈ ತರ ಆಗಿದೆ. ಈಗ ಬೆಲ್ಲ ಒಂದ್ ಸ್ವಲ್ಪ ಕರಗುತ್ತಲ್ವಾ, ಅದು ಆ ತರ ಬರುತ್ತೆ ಟೇಸ್ಟ್. ನೋಡಿ ಇಲ್ಲಿ ಈ ತರ ಆಗಿದೆ, ಜಲ್ಲಿ ತರ ನೋಡಿ. ಇವಾಗ ಹುಣಸೆ ಹಣ್ಣು ಚಿಗಳಿ ಮಾಡಿದಾಗ ಯಾವ ತರ ಆಗುತ್ತೋ ಆ ತರ. ಏನು ನೀರ್ ಹಾಕೊಂಡಿಲ್ಲ, ಏನಿಲ್ಲ, ಜಸ್ಟ್ ಬೆಲ್ಲ ಹಾಕೊಂಡು ಸ್ಮ್ಯಾಶ್ ಮಾಡಿದೀನಿ ಅಷ್ಟೇ. ಇದಕ್ಕೆ ಇದು ಖಾರದ್ದು, ಉಪ್ಪು ಖಾರ ಸ್ವಲ್ಪ ಎಣ್ಣೆ ಹಾಕಿದೀನಿ. ಇದು ಯಾವ ತರ ಟೇಸ್ಟ್ ಬರುತ್ತೆ ಅಂದ್ರೆ ಪಿಕ್ಕಲ್ ತಿಂತೀವಲ್ಲ, ಯಾವ ತರ ಅಂತಂದ್ರೆ ಮಾವಿನಕಾಯಿ ಹಣ್ಣು ಉಪ್ಪಿನಕಾಯಿ ಹಾಕ್ತಲ್ವ, ಆ ತರ ಬರುತ್ತೆ ಟೇಸ್ಟ್ ಇದು. ಒಂದ್ ಸ್ವಲ್ಪ ನನ್ಗೆ ಇವತ್ತು ಯಾಕೋ ಖಾರ ಜಾಸ್ತಿ ತಿನ್ಬೇಕು ಅನ್ಸುತ್ತೆ, ಖಾರ ಜಾಸ್ತಿ ಹಾಕೊಂಡಿದೀನಿ. ಈ ಉಳಿಯೋದನ್ನ ಟೇಸ್ಟ್ ಮಾಡಿ ಹೇಳ್ತಾಳೆ ಹೆಂಗಿದೆ ಅಂತ. ತೋತಾನೆ, ಮಸ್ತ್ ಐತೆ, ಹುಳಿ ಹುಳಿ ಚೆನ್ನಾಗಿರುತ್ತೆ. ಹೆಂಗೈತೆ? ಹಂಗೆ ಕ್ರಿಯೇಷನ್ ಕೊಡತ್ತೀವನ, ಉಳಿತಾನ. ತೀರಾ ಸ್ವೀಟ್ ಜಾಸ್ತಿ ಹಾಕೊಂಡ್ರೆ ಒಂಥರ ಬಾ. ಸೊ ಎರಡು ಮಾಡ್ಕೊಂಡು ಟ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಹೆಲ್ತ್ಗೂ ಕೂಡ ಒಳ್ಳೇದು. ಆಮೇಲೆ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಆಮೇಲೆ ಓಕೆ ಇಷ್ಟೇನೆ, ಬಾಯ್.